ಕಳೆದ 9 ವರ್ಷಗಳ ಹಿಂದೆ ನಡೆದ ಗ್ರಾಮದೇವತೆ ಜಾತ್ರಾ ಸಂದರ್ಭದಲ್ಲಿ ಸಾರ್ವಜನಿಕರ ದೇಣಿಗೆ ಲೆಕ್ಕದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಪ್ರವಾಸಿ ಮಂದಿರದಲ್ಲಿ ನಡೆದ ಸರ್ವ ಸಮಾಜ ಸಭೆಯಲ್ಲಿ ಜಾತ್ರಾ ಸಮಿತಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಈ ವೇಳೆ ವಾಲ್ಮೀಕಿ ಸಮಾಜ ಮುಖಂಡ ಟೋಪೇಶ್ ಬಾದಾಮಿ ಮಾತನಾಡಿ, ಸಾರ್ವಜನಿಕರಿಂದ ಸಂಗ್ರಹಿಸಲಾದ ಜಾತ್ರಾ ದೇಣಿಯ ಹಣದಲ್ಲಿ ಅವ್ಯವಹಾರ ನಡೆದಿದ್ದು, ಜಾತ್ರಾ ಸಮಿತಿ ಅಧ್ಯಕ್ಷ ಮಹಾಂತೇಶ್ ಮೆಣಸಗಿ ಅವರಿಗೆ ಸಾರ್ವಜನಿಕರಿಗೆ ಸಂಪೂರ್ಣ ಲೆಕ್ಕಪತ್ರದ ವಿವರ ನೀಡಿ ಎಂದು ಮನವಿ ಮಾಡಿದರೂ ಸ್ಪಂದಿಸುತ್ತಿಲ್ಲ. ಸಾರ್ವಜನಿಕರಿಗೆ ಜಾತ್ರೆಯ ಲೆಕ್ಕಪತ್ರದ ವಿವರ ನೀಡಲು ಸಮಿತಿ ಹಿಂದೇಟು ಹಾಕುತ್ತಿರುವುದು ನಾಗರಿಕರಲ್ಲಿ ಸಾಕಷ್ಟು ಅನುಮಾನಗಳು ಮೂಡುವಂತೆ ಮಾಡಿದೆ ಎಂದರು. ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯ ಕುಮಾರ್ ಹೈವಳ್ಳಿ ಮಾತನಾಡಿ, ಜಾತ್ರೆ ವೇಳೆ ಸಮಿತಿ ಸದಸ್ಯರಾಗಿ ದೇಣಿಗೆ ಸಂಗ್ರಹ, ದೇವಿಯ ಸೇವೆ ಮಾಡಿದ್ದು ಅಷ್ಟೇ, ಎಲ್ಲಾ ವ್ಯವಹಾರ ಸಮಿತಿ ಅಧ್ಯಕ್ಷರು ನೋಡಿಕೊಂಡಿದ್ದು ಸತ್ಯ. ಅವರೇ ಲೆಕ್ಕದ ಮಾಹಿತಿ ನೀಡಬೇಕು ಎಂದರು. ಭೋವಿ ಸಮಾಜದ ಮುಖಂಡರಾದ ಡಿಡಿ ಬಂಡಿವಡ್ಡರ್, ಮಲ್ಲಪ್ಪ ವಡ್ಡರ್ ಮಾತನಾಡಿ, ಜಾತ್ರಾ ಸಮಿತಿ ರಚನೆ ವೇಳೆ ಹಿಂದುಳಿದ ಸಮಾಜ ಪ್ರಮುಖರನ್ನ ಕಡೆಗಣಿಸಲಾಗಿದೆ. ಸಮಿತಿ ಅಧ್ಯಕ್ಷರು ಸರ್ವಾಧಿಕಾರ ಧೋರಣೆ ತೋರಿದ್ದಾರೆ ಎಂದು ಆರೋಪಿಸಿದರು. ಅವರು ದಿನಾಂಕ 26/2/2026 ಗುರುವಾರ ಸಾಯಂಕಾಲ 6 ಗಂಟೆ ನಾವೆಲ್ಲರೂ ಶ್ರೀ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋಗೋಣ. ಆವತ್ತು ಬಂದವರು ಲೆಕ್ಕಪತ್ರವನ್ನು ಒಪ್ಪಿಸಿದರೆ ನಮಗೆ ಸರಿ ಅನಿಸಿದರೆ ಎಲ್ಲರೂ ಸೇರಿ ಅವ್ರಿಗೆ ಸಹಾಯ ಸಹಕಾರ ನಾವು ಕೂಡ ಎಲ್ಲರೂ ಸೇರಿ ಜಾತ್ರೆ ಮಾಡಿ. ಒಂದು ವೇಳೆ ತಪ್ಪು ತಡೆಗಳೇನಾದರೂ ಬಂದರೆ ದೈವ ಏನು ನಿರ್ಣಯ ಇತ್ತು ಅಂತಂದ್ರೆ ಅವರು ಬದ್ದಿರಬೇಕು, ನಾವು ಬದ್ದಿರಬೇಕು. ಈ ರೀತಿ ಅವ್ರಿಗೊಂದು ನಾವು ಅವಕಾಶ ಕೊಡಲಾಗಿ, ಒಂದು ವೇಳೆ ಅವರು ಕೊಡದೇ ಇದ್ದರೆ 26ನೇ ತಾರೀಕಿಗೆ ಅವರು ಲೆಕ್ಕಪತ್ರ ಒಪ್ಪಿಸ್ತಾ ಇದ್ದರೆ 27ನೇ ತಾರೀಕು ಬೆಳಿಗ್ಗೆ ನಾವು ಎಲ್ಲ ಗ್ರಾಮದ ಸಾರ್ವಜನಿಕವಾಗಿ ಧ್ವನಿವರ್ಧಕ ಮೂಲಕ ತಿಳಿಸಿ ಇನ್ನೂ ಒಂದು ಡೇಟ್ ಕೊಟ್ಟು ಅವತ್ತು ಬರದೇ ಇದ್ರೆ ದೈವ ಏನು ತೀರ್ಮಾನ ಅಂತಂದ್ರೆ ಅದ್ರ ಮೇಲೆ ನಿರ್ಣಯ ನೋಡಿ. ಜಾತ್ರೆ ಅಂತೂ ಮಾಡೋದೇ. ಒಂದು ವೇಳೆ ಅವರು ಇದಕ್ಕೇನಾದ್ರೂ ತಪ್ಪು ತಿಳ್ಕೊಂಡು ಏನಾದ್ರೂ ಇದನ್ನು ಮಾಡಿದ್ರೆ ನಾವೆಲ್ಲರೂ ಕೂಡಿ ಊರಿನ ಗ್ರಾಮೀಣ ಕೂಡಿ ಇನ್ನೂ ವಿಜೃಂಭಣೆಯಿಂದ ಜಾತ್ರೆ ಮಾಡೋಣ. ನ್ಯಾಯವಾದಿ ಹನುಮಂತ್ ಪ್ರಭಾಕರ್ ಮಾತನಾಡಿ, ಫೆಬ್ರವರಿ 26ರಂದು ಗ್ರಾಮದೇವತೆ ದೇವಸ್ಥಾನದಲ್ಲಿ ಮತ್ತೊಂದು ಸಭೆಯಲ್ಲಿ ಲೆಕ್ಕಪತ್ರದ ಮಾಹಿತಿ ನೀಡುವಂತೆ ಜಾತ್ರಾ ಸಮಿತಿಯನ್ನ ಒತ್ತಾಯಿಸಿದರು. ಸಂಶಯಕ್ಕೆ ಕಾರಣ ಆಗಿದೆ. ಸಂಶಯಕ್ಕೆ ಕಾರಣ ಮತ್ತು 20,000 ಖಡಾಖಂಡಿತವಾಗಿ ಅದು ಆಗಿದ್ದು. ಆಮೇಲೆ ಇನ್ನೂ ಕೂಡ ಹಲವಾರು 500, 1000, 2000 ಸಾಕಷ್ಟು ಜನ ಕೊಟ್ಟಾರಂದ್ರೆ ಅವರು ಲೆಕ್ಕಕ್ಕಿದ್ರಾಗ ಈ ಲಿಸ್ಟ್ನಲ್ಲಿ ಇಲ್ಲ ಅಂದ್ರೆ ನಾವು ಪ್ರತಿಯೊಂದು ಸಮಾಜ ಕೂಡಿ ಈ ಲಿಸ್ಟ್ ನೀವು ಏನು ಕೊಟ್ಟಿರಪ್ಪ ಅಂತ ಪ್ರತಿಯೊಂದು ಸಮಾಜಕ್ಕೆ ಆಡಬೇಕಾಗತ್ತೆ. ಅಂದಾಗ ಅವರು ಕೊಟ್ಟರು ರಸೀಟಿಗಳನ್ನು ಕೊಟ್ಟಿಲ್ಲ. ಆಮೇಲೆ ತೊಗೊಂಡ್ರು ಬಿಡಪ್ಪ ಅಂತ ಹೇಳ್ಯಾರ. ಈ ಲಿಸ್ಟ್ನ ನೋಡಿದಾಗ ನಮಗೂ ಗೊತ್ತಾಗಿದ್ದು, ನಮ್ಗೆ ಈ ಲಿಸ್ಟ್ ನೋಡ್ಬಿಟ್ಟು ನಮಗೂ ಗೊತ್ತಾಗಿದ್ದಿಲ್ಲ. ನಾವು ಇರ್ಬೋದು ಬಿಡ ಅಂತ ತಿಳ್ಕೊಂಡಿದ್ದೀವಿ. ಈ ಉದ್ದೇಶ ಏನಪ್ಪ ಅಂದ್ರೆ ಅವರ ಲೆಕ್ಕಪತ್ರವನ್ನು ಒಪ್ಪಿಸಿ ಏನು ತಪ್ಪು ತಡೆಗಳು ತಿದ್ದುಕೊಂಡು ಎಲ್ಲ ಸಮಾಜದವರು ಒಬ್ಬೊಬ್ಬರನ್ನು ತಗೊಂಡು ಒಂದು ಒಳ್ಳೆ ರೀತಿ ಮಾಡಲಿ ಅಂತ ನಮ್ಮ ಒಳ್ಳೆ ಅದು ನಮ್ಗೆ ಅವ್ರು ಏನಂದ್ರೆ ನಾವು ತಿಂದಾರ ಅಂತೇಳಿ ಆರೋಪ ಮಾಡಂಗಿಲ್ಲ. ಅದಕ್ಕೆ ಮತ್ತೆ ಯಾಕಂದ್ರೆ ಆರೋಪ ಆದ್ಮೇಲೆ ಹೊಳ್ಳಿ ಅದನ್ನ ಸಮರ್ಥನೆ ಮಾಡ್ಕೊಂಡಾಗುತ್ತೆ. ಅದಕ್ಕೆ ಪ್ರಮುಖರಾದ ಶಂಕರಪ್ಪ ಘಟ್ಟದ್, ಮಡಿವಾಳಪ್ಪ ಹರಗತ್, ಶ್ರೀನಿವಾಸ್ ಕಟ್ಟಿಮನಿ, ಗಿರಿಯಪ್ಪ ಹೆದ್ದೇರಿ, ರಾಜಪ್ಪ ಶೆಟ್ಟರ್, ಬಸವರಾಜ್ ಕೊಟಗಿ, ಯಲ್ಲಪ್ಪ ವಡ್ಡರ್, ಸುರೇಶ್ ನಂದರ್ಗಿ, ಶರಣಪ್ಪ ತೋಟನವರ್, ಡಾಕ್ಟರ್ ಸುರೇಶ್ ಬಡಿಗೇರ್, ಡಾಕ್ಟರ್ ಬಸವರಾಜ್ ಬೊಂಬ್ಳೆ, ಹನುಮಂತ್ ಕೊಣ್ಣೂರ್ ಮತ್ತಿತರರು ಉಪಸ್ಥಿತರಿದ್ದರು. ಅಬೂಬ್ಕರ್ ಎಡಳ್ಳಿ, ಭೀಮಾದ ನ್ಯೂಸ್, ಕೆರೂರ್.